ಈ ಭಾಗದ ರೈತರಿಗೆ ಇಲ್ಲೊಂದು APMC ಮಾರ್ಕೆಟ್ ಆಗ್ಬೇಕು ಅನ್ನೋಂತ ಒಂದು ಕನಸಿತ್ತು. ಈ ಉಗಾದಿಗೆ ನಾವು ಆ ಕನಸು, ರೈತರ ಕನಸನ್ನ ಈಡೇರಿಸಬೇಕು ಅನ್ನೋಂತ ಸಂಕಲ್ಪ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳನ್ನ ಮತ್ತೆ ಬಾಕಿ ಇರುವಂತದ್ದು ಗೊಂದಲಗಳನ್ನ ಬಗೆಹರಿಸಲಿಕ್ಕೆ ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ. APMC ಅವರು, ರೆವಿನ್ಯೂ ಅವರು ಎಲ್ಲ ಕೂಡ ಬಂದಿದ್ದಾರೆ. APMCಗೆ ಏನೆಲ್ಲ ಮೂಲಭೂತವಾಗಿರುವಂತ ಸೌಕರ್ಯಗಳ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ನಾವು ಮೊದಲನೇ ಹಂತದ DPR ಅನ್ನ ಮಾಡಿ ಕಳಿಸಿದೀವಿ. ಅದಕ್ಕೆ ಒಂದು 10 ಕೋಟಿ ಅನುದಾನ ಕೂಡ ಮಂಜೂರಾಗ್ತಾ ಇದೆ. ರಸ್ತೆಗಳನ್ನ ಮಾಡ್ತಾ ಇದ್ದಾರೆ, ಆಕ್ಷನ್ ಪ್ಲಾಟ್ಫಾರ್ಮ್ಸ್ ನ ಮಾಡ್ತಾ ಇದ್ದಾರೆ, ಆಮೇಲೆ ಟ್ರಕ್ಸ್ ಮತ್ತೆ ಟೆಂಪೋಸ್ ಪಾರ್ಕಿಂಗ್ ಏರಿಯಾ ಮಾಡ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮಾಡ್ತಾ ಇದ್ದಾರೆ. ನೀರು, ಬೇರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ 10 ಕೋಟಿಯ ಒಂದು ಗ್ರಾಂಟ್ ಪ್ರಪೋಸಲ್ ನ ಸರ್ಕಾರ APMC ಅವರು ಈ ಭಾಗಕ್ಕೆ ತಂದಿದ್ದಾರೆ. ಹಂತ ಹಂತವಾಗಿ ಬರೋ ದಿನಗಳಲ್ಲಿ ಇದು 100 ಕೋಟಿ ಮೀರಿರುವಂತದ್ದು ಒಂದು ಪ್ರಾಜೆಕ್ಟ್ ಆಗಿದೆ. ಇಡೀ ಜಿಲ್ಲೆಯ ರೈತರನ್ನ ಇಲ್ಲಿ ಆಕರ್ಷಿಸುವಂತ ಜಾಗ ಇದಾಗಿದೆ. ಅವ್ರಿಗೆ ಬದುಕೊಳ್ಳೋದಕ್ಕೆ ಒಂದು ದಾರಿಯನ್ನ ಕೊಡುತ್ತೆ. ಎಷ್ಟೋ ರೈತರಿಗೆ ಬೆಳೆ ಸಿಗದೆ ಎಷ್ಟೋ ಸತಿ ನೋವು ತಿಂತಾ ಇರುವಂತ ರೈತರಿಗೆ ನ್ಯಾಯ ಸಿಗುವಂತ ಇದು ಒಂದು ರೈತರ ದೇಗುಲ ಆಗಿ ನಾನು ನೋಡ್ತೀನಿ. ಅದಕ್ಕೆ ಬಹಳ ಕಷ್ಟವನ್ನ ಅನುಭವಿಸಿದೀವಿ. ವಿಘ್ನಗಳನ್ನ ನಿವಾರಿಸಿ, ಏನೇನ್ ವಿಘ್ನಗಳು ಬಂದ್ವು, ಗೊಂದಲಗಳು ಬಂದ್ವು, ಷಡ್ಯಂತ್ರಗಳು ಬಂದ್ವು, ಎಲ್ಲಾ ಮೀರಿ ಇವತ್ತು APMC ಹೇಗೆ ಅದರಲ್ಲಿ ಇದಿತ್ತು, ಕಲ್ಲು ಮುಳ್ಳು ಮರಗಳು ಕಾಡು ಎಲ್ಲ ಅದೆಲ್ಲಾನು ಕೊಳೆನ ಕಷ್ಟನ ಎಲ್ಲ ತೊಳೆದು ಹಂತ ಹಂತವಾಗಿ ಅದು ಬೆಟ್ಟ ಕರಗ್ತಾ ಕಷ್ಟಗಳು ದೂರ ಆದಂಗೆ APMCಯ ಕನಸು ಯುಗಾದಿ ಹಬ್ಬಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವು ಈ ಕೆಲಸಗಳನ್ನ ಮಾಡ್ತಾ ಇದೀವಿ. ರೆವಿನ್ಯೂಗೆ ಸಂಬಂಧಪಟ್ಟಿರುವಂತದ್ದು APMC ಜಾಗ ಯಾರು ಒತ್ತುವರಿ ಆಗದೆ ಇರೋಂಗೆ ಮತ್ತೆ ನಾವು ಇವತ್ತು ತಹಸೀಲ್ದಾರ್ನ, ಸರ್ವೆ ಡಿಪಾರ್ಟ್ಮೆಂಟ್ ನ, ರೆವಿನ್ಯೂ ಇಲಾಖೆಯವ್ರನ್ನ ಕರೆದು ಹದ್ಬಸ್ತನ್ನ ಮಾಡ್ಕೊಡ್ಬೇಕು ಅಂತ. ಅದೇ ರೀತಿ ನಮ್ಗೆ APMC ಇಂದನೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ ರವಿಕುಮಾರ್ ಅವರು. ಅವರಿಗೂ ಕೂಡ ಸರ್ಕಾರದಲ್ಲಿ ನಮ್ಗೆ ಈಗಾಗ್ಲೇ ಅನುದಾನ ಕೊಟ್ಟಿದ್ದಾರೆ. APMC ಜಾಗನ ಹದ್ಬಸ್ತ್ ಮಾಡ್ಕೊಳ್ಳಿ, ಫೆನ್ಸ್ ಮಾಡ್ಕೊಳ್ಳಿ, ಕಾಂಪೌಂಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಸಣ್ಣ ಪುಟ್ಟ ರೈತರಿಗೆ ದಾರಿ ಇನ್ನೊಂದು ಮತ್ತೊಂದು ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ರೆ ಅದು ಕೂಡ ಬಗೆಹರಿಸ್ಕೊಂಡು ರೈತರಿಗೋಸ್ಕರನೇ ನಾವ್ ಈ ಸಂಸ್ಥೆನ ಕಟ್ತಾ ಇದೀವಿ, APMC ಅನ್ನ ಮಾಡ್ತಾ ಇದೀವಿ. ರೈತರ ಕಷ್ಟಗಳನ್ನ ತೀರ್ಸೋ ಈ ದೇಗುಲದಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ತೊಂದರೆ ಆಗ್ಬಾರ್ದಂತ ಅವ್ರ ದಾರಿ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಇಲ್ಲೇ ಇದ್ದು ಬಗೆಹರಿಸಿ ನಮ್ ಇಡೀ APMC ಅಧ್ಯಕ್ಷರು ಮತ್ತೆ ಎಲ್ಲಾ ಡೈರೆಕ್ಟರ್ಸ್, ಗೌರವಾನ್ವಿತ ಎಲ್ಲಾ ಡೈರೆಕ್ಟರ್ಸ್ ಜವಾಬ್ದಾರಿ ಇದು. ಒಂದು ದಿನಾನೂ ಕೂಡ ಅವರು ಎಲ್ಲೂ ಕಾಲ ಕಳೆದೆ ರೈತರಿಗೋಸ್ಕರ ಪ್ರತಿದಿನ ಇಲ್ಲಿದ್ದು ಎಲ್ಲಾ ಕೆಲಸಗಳನ್ನ ನೋಡ್ಕೊಳ್ಳೋ ಅಂತವ್ರು ಆಗ್ಬೇಕು. ಅದಾದ್ಮೇಲೆ ರೆವಿನ್ಯೂ ಅವ್ರು ಇವತ್ತು ನಮ್ ಜೊತೆನೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಪದೇ ಪದೇ ಆಂಧ್ರದವರು ಸರ್ಕಾರದ್ದು, ನಮ್ಮ ಸರ್ಕಾರದ್ದು ಅಂದ್ರೆ ಈ ಕರ್ನಾಟಕ ಭಾಗದ ಜಾಗನ ಒತ್ತುವರಿ ಆಗಿದ್ದಾರೆ, ಆಮೇಲೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಆಗಿದೆ ಅಂತ. 100 ಎಕರೆ ಆಗಿದ್ಯೋ, 1 ಎಕರೆ ಆಗಿದ್ಯೋ, 500 ಎಕರೆ ಆಗಿದ್ಯೋ, ಒಂದೇ ಒಂದು ಇಂಚು ಕೂಡ ಕರ್ನಾಟಕದ ಜಾಗ ಆಂಧ್ರ ಅವರು ದುಡ್ಡಿರುವಂತವ್ರು, ತಪ್ಪು ದಾಖಲೆಗಳನ್ನ ಸೃಷ್ಟಿ ಮಾಡುವಂತವ್ರು ಆ ಜಾಗನ ಒತ್ತುವರಿ ಆಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ಕೂಡ್ದು ಅಂತ ಅಧಿಕಾರಿಗಳಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀವಿ. ಕರ್ನಾಟಕದ ಜಾಗ ಕರ್ನಾಟಕದ ರೈತರಿಗೆ ಅನುಕೂಲ ಆಗ್ಬೇಕು. ಮಾಡ್ಕೊಂಡಿದ್ರು ನಿಮ್ಮ ಮುಂದೆ ಈಗ ಒಂದು ವೆಹಿಕಲ್ ಈ ಕಡೆ ಹೋಗಿ ಆ ಕಡೆ ಬರಬೇಕು ಅಂದ್ರೆ ಎಷ್ಟು ಅಡಿ ಬೇಕಾಗುತ್ತೆ? 12 ಅಡಿ. 12 ಈ ಕಡೆನೂ ಆ ಕಡೆ 20 ಅಡಿ ರೋಡ್ ಏನಕ್ಕೆ ನೀವಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಇಲ್ಲಾದ್ರೆ ಬೇಕು. 4 ಜಾಗದಲ್ಲಿ ಓಪನ್ ಇದು ಕೊಟ್ಟಿದೀವಲ್ಲ, 6 ಗೇಟ್ ಇದಾವೆ. ಈಗ 6 ಗೇಟ್ ಇತ್ತು ಮತ್ತೆ ಹಿಂದೆನೂ ಬೇಕು ಅಂತಂದ್ರೆ ರೈತರಿಗೆ ಆದ್ರೆ ಎಷ್ಟು ಚಿಕ್ಕ ದಾರಿ ಆಗುತ್ತೆ ಅಷ್ಟೇ. ಒಂದು 12ರಿಂದ 15 ಅಡಿ ಬಿಟ್ಕೊಂಡು ನಾವು ನಮ್ಮ ರೈತ ಆಗ್ಬಿಡುತ್ತೆ ಮೇಡಮ್. ರೈತರ ದಾರಿಗೂ ನಮ್ಮ APMCಗೂ ಸಂಬಂಧ ಬರಲ್ಲ. ಯಾಕಂದ್ರೆ ನಮ್ದು ರೈತ ಆಗ್ಬಿಡುತ್ತೆ ಹೈಟು, ಕೆಳಗಡೆ ದಾರಿ ಇದ್ಬಿಡ್ತದೆ ರೈತರಿಗೆ. ನಾವು 12ರಿಂದ 15 ಅಡಿ ಬಿಟ್ಕೊಂಡ್ರೆ ಸಾಕು. ಫ್ರೆಂಡ್ಸಲ್ಲಿ ಸೇಫ್ ಮಾಡ್ಕೊಳ್ಳಿ ಜಾಗ. ಆಮೇಲೆ ರೈತರ ಜೊತೆ ನಾವೇನ್ ಹೇಳ್ಬೇಕು, ನಮ್ಮ ಹಂತದಲ್ಲಿ ಒಂದ್ಸತಿ ಕರೆದು ಮಾತಾಡೋಣ. ಸುತ್ತೂರು ರೈತರ ಮುಂದಿನ ಕರೆಯೋಣ. ಜಾಗ APMCದು ಫೆನ್ಸಲ್ಲಿ ಸೇಫ್ಟಿ ಮಾಡ್ಕೊಳ್ಳಿ. ದಾರಿ ಬೇಕು ಆದಾಗ ಆಮೇಲೆ ಬೇರೆ ದಾರಿ ನೋಡೋಣ. ಆ ಕಡೆಗೆ ದಾರಿ ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಮುಂದೆ ಇದಾವಲ್ಲ 6 ಗೇಟ್ಸ್ ಮುಂದೆನೆ ಇದ್ದಾಗ ಹಿಂದೆಗೂ ಬೇಕಾಗುತ್ತೆ. ರೈತರಿಗೆ ಎಲ್ಲೂ ಇಲ್ಲಿಂದ ಅಲ್ಲ, ರೈತರಿಗೆ ಅಲ್ಲಿ ದಾರಿ ಕೊಡ್ತೀವಿ.
ದಾರಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಕೊಡೋಣ, ರೈತರಿಗೂ ಕೊಡೋಣ. ಅವ್ರಿಗೆ ಸಂಪರ್ಕಕ್ಕೆ ಬೇರೆ ದಾರಿ ಇಲ್ಲ ಅಂದ್ರೆ ಇಲ್ಲಿ ದಾರಿ ಕೊಡೋಣ. ಅದೊಂದು ಎಷ್ಟು ಬೇಕು ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಮಾಡ್ತಾರೆ. ಸರಿ, ಹೇಗೂ ಈಗ ತಹಸೀಲ್ದಾರ್ ಬರ್ತಾರಲ್ಲ, ಆ ದಾರಿ ಎಷ್ಟಿದೆ ನೋಡ್ಕೊಂಡು ನಾವೆಷ್ಟು ರೈತರಿಗೆ ಜಾಗ ಬಿಡ್ಬೇಕಾದ್ರೆ ನೋಡ್ಕೊಂಡು ರೈತರಿಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಟೋಟಲ್ ಒಟ್ಟು 25 ಎಕರೆಗೆ ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಮೇಡಮ್. ಈಗ ಎಕರೆ ಮಂಜು ನೀವು ಕೇಳ್ಕೊಂತೀರ ಬರೋಲ್ಲ ನೀವು ರೈ ಬರೋಲ್ಲ ನೀವು ಜಾಗ ಮಾಡ್ಕೊಂಡು ಅಗ್ಲಕ್ ಜಾಗ ಬಂತು, ಇನ್ನ ಅಗ್ಲಕ್ ಬಲ್ಲ, ಇನ್ನ ಇದು ದಿಕ್ ಕರೆಕ್ಟ್ ಆಗಿ ಈ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಿ ಸರ್. ಕರೆಕ್ಟ್ ಇದೆ ಕರೆಕ್ಟ್ ಇದೆ ಇದೆ ಕರೆಕ್ಟ್. ಓಕೆ ಹಿಂಗೆ ಇಟ್ಕೊಳ್ಳಿ. ಓಕೆ ಓಕೆ ಶುರು ಆಗೋದು ಈ ಕಡೆಯಿಂದ ಸರ್, ಈ ಕಡೆಯಿಂದ ಶುರುವಾಗ ಅಲ್ಲಿಂದ ನೋಡಿ ಸರ್, ಶುರುವಾಗ ಆ ಕಡೆಯಿಂದ ಕರೆಕ್ಟ್ ಇದು ನಾವು ಅಲ್ಲಿಗೆ ಹೊಟ್ಟೋಗೋಣ ನೋಡ್ರಿ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಇದೆಯಲ್ಲ ಅಲ್ಲಿಂದ ಮಾತಾಡ್ಬಿಟ್ಟು ಬನ್ನಿ. ಇದು ಸ್ಟಾರ್ಟಿಂಗ್ ಏರಿಯಾ ಡೆವಲಪ್ಡ್ ಫಾರ್ ಪಾರ್ಕಿಂಗ್, ಪೆಟ್ರೋಲ್ ಬಂಕ್ಗೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ ಸರ್. ಪೆಟ್ರೋಲ್ ಬಂಕ್ಗೆ ಜಾಗ ಮಾಡಿಕೊಟ್ಟು ಅದು ಆ ಜಾಗ ಪೆಟ್ರೋಲ್ ಬಂಕ್. ಕಾಂಟ್ರಾಕ್ಟ್ ಅಲ್ಲಪ್ಪ ಒದ್ದಾಡ್ತವ್ರು ಬಿಸ್ಲಾಗ. ಇಲ್ಲ ಅವ್ರಿಗೆ ಅವನಿಗೇನು ಗೊತ್ತು? ಇಲ್ಲ ಅವ್ರಿಗೆ ಐಡಿಯಾ ಇಲ್ಲ, ಇಂಜಿನಿಯರ್ ಪೂರ್ತಿ ಐಡಿಯಾ ಇತ್ತು ಮೇಡಮ್. ಬೇಸಿಕ್ ಆಗಿ ಇವರು ನಮ್ಮ ಇಂಜಿನಿಯರ್ ಅವರು ಇದನ್ನ ಪ್ಲಾನ್ ತಯಾರು ಮಾಡಿಕೊಟ್ಟಿದ್ದಾರೆ ಮೇಡಮ್. ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಟ್ಟು 25 ಎಕರೆಯಲ್ಲಿ ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ಮಾಡಬೇಕು. ರೋಡ್ ಪಕ್ಕ ಟೆಂಪೋ ಟ್ರಕ್ಸ್ ಪಾರ್ಕಿಂಗ್ ಈ ಏರಿಯಾ ಹಾಕಿದ್ದಾರೆ. ಹೌದು ಮೇಡಮ್, ಟೆಂಪೋ ಟ್ರಕ್ಸ್ ಪಾರ್ಕಿಂಗ್. ಎಸ್ ಮೇಡಮ್, ಕರೆಕ್ಟ್. ಅದಾದ್ಮೇಲೆ ಇದು ವೇ ಬ್ರಿಡ್ಜ್ ಅಂತ ಬ್ಲೂ ಇದ್ರಲ್ಲಿ ವೇ ಬ್ರಿಡ್ಜ್ ಇದೆ, ಇಲ್ಲಿದೆ. ಹೌದು, ವೇ ಬ್ರಿಡ್ಜ್ ಅನ್ನ ಇಲ್ಲೊಂದ್ ಕಡೆ ಮಾಡಿದ್ದಾರೆ ಮೇಡಮ್. ಆಮೇಲೆ ವೇರ್ ಹೌಸ್ ಮಾಡಿದ್ದಾರೆ. ವೇರ್ ಹೌಸ್ ಅಂದ್ರೆ ಒಂದು ಗೋಡೌನ್ ತರ ಮೇಡಮ್, ಅದು ಗೋಡೌನ್ ತರ ಮಾಡಿದ್ದಾರೆ. ಅದಕ್ಕೆ ವೇ ಬ್ರಿಡ್ಜ್ ಪಕ್ಕದಲ್ಲೇ ಇದೆ ಮೇಡಮ್. ವೇ ಬ್ರಿಡ್ಜ್ ಪಕ್ಕದಲ್ಲಿ ಇದು ಕೈವಾರ ಟೆಂಪಲ್ ಪಕ್ಕದಲ್ಲೇ ಇದೆ. ಟೆಂಪಲ್ ಆ ಕಡೆ ಇದೆ. ಅದೇ ಅದೇ ನೀವು ಏನ್ ಬಿಟ್ಕೊಂಡಿದ್ದೀರ ವೇರ್ ಹೌಸ್? ಇಲ್ಲಿದೆ ನೋಡಿ ಮೇಡಮ್, ಅದೇ ವೇರ್ ಹೌಸ್. ಅದು ಟೆಂಪಲ್ ಇದೆ, ಅದ್ರ ಪಕ್ಕದಲ್ಲಿ ಇರೋದು ಮೇಡಮ್. ಟೆಂಪಲ್ ಇದೆ. ಈ ಲೈನ್ಸ್ ಎಲ್ಲಿದೆ ನೋಡಿ, ಈ ಲೈನ್ ಇಲ್ಲೇ ಇದೆ ಮೇಡಮ್, ಫ್ರಂಟ್ ಅಲ್ಲಿ. ಬರ್ತಿರ್ತಾರ ನೋಡಿ. ಇದೆ ಮೇಡಮ್, ಇದು ಮೇಡಮ್ ವೇರ್ ಹೌಸ್. ಟೆಂಪಲ್ ಇಲ್ಲಿ ಬರುತ್ತೆ, ಬಟ್ ವೇರ್ ಹೌಸ್ ಇಲ್ಲಿ ಇದು ವೇರ್ ಹೌಸ್. ಪಾರ್ಕಿಂಗ್ ಇಲ್ಲಿದೆ ಏರಿಯಾ ರಿಸರ್ವ್ ಫಾರ್ ವೇರ್ ಹೌಸ್. ವೇರ್ ಹೌಸ್ ಇಲ್ಲಿದೆ ಅಲ್ಲ, ಇಲ್ಲಿದೆ. ಆಮೇಲೆ ಗೋಡೌನ್ಗೆ ವೇರ್ ಹೌಸ್ ಕೈವಾರ ಇದೆ. ಟೆಂಪಲ್ ಮೇಡಮ್. ಅದು ಟೆಂಪಲ್ ಮೇಡಮ್. ಇದು ಆಮೇಲೆ ಇದು ಗ್ರೀನ್ ಗಾರ್ಡನ್ ಏರಿಯಾ ಇದೆ. ಓಕೆ, ಆಮೇಲೆ ಫ್ಯೂಚರ್ ಡೆವಲಪ್ಮೆಂಟ್ ಎಲ್ಲ ಗ್ರೀನ್ ಡಾಟ್ಸ್ ಅಲ್ಲಿ ಇದೆ. ಇದೆಲ್ಲ ಫ್ಯೂಚರ್ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಮೇಡಮ್.
ಅದಾದ್ಮೇಲೆ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಅಂತ ಇದೆ, ಕವರ್ಡ್ ಕವರ್ಡ್ ಆಕ್ಷನ್ ಆಕ್ಷನ್ ಇಲ್ಲಿ ಬರುತ್ತೆ ಮೇಡಮ್. ಈ ಕಡೆ ಆಕ್ಷನ್ ಈ ರೋಡ್ಗೆ ಆ ಕಡೆ ಈ ಪ್ಲಾಟ್ಫಾರ್ಮ್ಸ್ ಕಡೆಗೆ ಇದಾವೆ. ಹರಾಜು ಕಟ್ಟೆಗಳು ರೈತರು ತಗೊಂಡ್ಬಂದು ನೇರವಾಗಿ ಅವ್ರ ಉತ್ಪನ್ನಗಳನ್ನ ಮಾರಾಟ ಮಾಡ್ಕೊಳ್ಳೋದಕ್ಕೆ ಯಾರ್ಡ್ ಇದೆ, ಹರಾಜು ಕಟ್ಟೆಗಳನ್ನ ಮಾಡಿದ್ದಾರೆ. ಅದು ಟ್ರಾನ್ಸ್ಫಾರ್ಮರ್ಗೋಸ್ಕರ ಕ್ಲಿಯರ್ ಮಾಡೋದು. ಆಮೇಲೆ ಕ್ಯಾಂಟೀನ್ ಬಿಲ್ಡಿಂಗು, ಡಿಸ್ಪೆನ್ಸರಿ ಒಂದು ಪ್ರಾವಿಷನ್ ಮಾಡಿದ್ದಾರೆ ಮೇಡಮ್. ಪೋಸ್ಟ್ ಆಫೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇಲ್ಲಿದೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇಲ್ಲಿದೆ. ಆರೆಂಜ್ ಕಲರ್ ಇದೆ. ಇದೊಂದು ಗೌರ್ಮೆಂಟ್ DPR ಮಾಡಿಸಿದೆ. 25 ಎಕರೆಯಲ್ಲಿ ಹೇಗಿರ್ಬೇಕು ಮಾರ್ಕೆಟ್, APMC ಮಾರ್ಕೆಟ್ ಮಾಸ್ಟರ್ ಪ್ಲಾನ್ ಹೇಗಿರ್ಬೇಕು ಅಂತ ಸರ್ಕಾರನೇ ಒಂದು ಮಾಸ್ಟರ್ ಪ್ಲಾನ್ APMC ಮಾಸ್ಟರ್ ಅಂದ್ರೆ ಇದನ್ನ DPR ಮಾಡಿಸಿದೆ. ಒಂದು ಮಾಸ್ಟರ್ ಪ್ಲಾನ್ ನ ನೀಟಾಗಿ ಮಾಡಿಸಿದೆ. 25 ಎಕರ್ಸ್ ಅಲ್ಲಿ ಹೇಗೆಲ್ಲ ಇನ್ನ ಮುಂದಕ್ಕೆ ಹೈಟೆಕ್ ಆಗಿರೋ ಮುಂದಕ್ಕೆ ಮಾರ್ಕೆಟ್ ಹೇಗಿರ್ಬೇಕು, ರೈತರಿಗೆಲ್ಲ ಕನ್ವೀನಿಯಂಟ್ ಆಗಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿರ್ಬೇಕು, ಅದಾದ್ಮೇಲೆ ವೇರ್ ಹೌಸ್ ಎಲ್ಲಿರ್ಬೇಕು, ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಎಲ್ಲಿರ್ಬೇಕು ಅಂತೆಲ್ಲ DPR ಮಾಡಿಸಿದ್ದಾರೆ. ಈಗ ಫಸ್ಟ್ ಸ್ಟ್ರೆಚ್ ಅಲ್ಲಿ ಇದೆಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇವೆಲ್ಲ ಮಾಡೋ ಅಂತ ಈಗ ಇನಿಷಿಯಲ್ ಅಲ್ಲಿ ಮೇಡಮ್ 2 ಹರಾಜು ಕಟ್ಟೆಗಳನ್ನ ನಾವು ಮಾಡ್ತಾ ಇದ್ದಾರೆ ಈಗ. ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಮಾಡ್ತಾರೆ. ಸುತ್ತಲೂ ಕಾಂಕ್ರೀಟ್ ರಸ್ತೆಗಳನ್ನ ಸುತ್ತಲೂ ಕಾಂಕ್ರೀಟ್ ರಸ್ತೆಗಳನ್ನ ಒಂದು ಇಲ್ಲಿ ಟಾಯ್ಲೆಟ್ ಬಿಲ್ಡಿಂಗ್ ನ ಅರೇಂಜ್ ಮಾಡಿದ್ದಾರೆ, ಮತ್ತೆ ಎಲೆಕ್ಟ್ರಿಸಿಟಿ ಮಾಡಿದ್ದಾರೆ, ಮತ್ತೆ ವಾಟರ್ ಕನೆಕ್ಷನ್ಗೋಸ್ಕರ ಇಷ್ಟು ಮಾಡಿದ್ದಾರೆ. ಬೇಸಿಕ್ ಆಗಿ ಮಾಡಿದ್ದಾರೆ. ಟೋಟಲ್ 10 crores ಅಲ್ಲಿ ಈಗ ಇದು ಮಾಡ್ತಾ ಇದ್ದಾರೆ. ಈಗ 10 ಕೋಟಿದು ಪ್ರಪೋಸಲ್ ರೆಡಿ ಮಾಡಿದ್ದಾರೆ. 10 ಕೋಟಿದು ಕಾಂಕ್ರೀಟ್ ರೋಡ್ಸು ಮತ್ತೆ ಟ್ರಕ್ಸ್ ಪಾರ್ಕಿಂಗ್ಗೆ, ಆಕ್ಷನ್ ಪ್ಲಾಟ್ಫಾರ್ಮ್ಸು, ಅದಾದ್ಮೇಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗುತ್ತೆ ಅದನ್ನೆಲ್ಲ 10 ಕೋಟಿಯಲ್ಲಿ ಫಸ್ಟ್ ಇನಿಷಿಯಲ್ ಸ್ಟೇಜ್ DPR ನ ಪ್ರಪೋಸ್ ಮಾಡಿ ಕಳಿಸ್ತಾ ಇದ್ವಿ ನಾವು APMCಗೆ. ಇದು ದುಡ್ಡು ರಿಲೀಸ್ ಆಗುತ್ತೆ. ಹೌದೌದು. ವ್ಯಾಪಾರ ಮಾಡೋ ತರ ಫಸ್ಟ್ ನಾವು ಬೇಸಿಕ್ ಪೂರ್ತಿ ಅಭಿವೃದ್ಧಿ ಮಾಡ್ತೀವಿ. ಶಾಪ್ಸ್ ಬರುತ್ತೆ, 120 ಶಾಪ್ಸ್ ಬರುತ್ತೆ. 25 ಎಕರ್ಸ್ಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ, DPR ಮಾಡಿದ್ದಾರೆ. ಸೊ ಸ್ಟೇಜ್ ಬೈ ಸ್ಟೇಜ್ ನಬಾರ್ಡ್ ಇಂದ ನಮಗೆ ಗ್ರಾಂಟ್ಸ್ ರಿಲೀಸ್ ಆಗುತ್ತೆ. ಫಸ್ಟ್ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರು, ಟ್ರಕ್ಸ್ ಪಾರ್ಕಿಂಗ್ಗೆ, ಅದಾದ್ಮೇಲೆ ಆಕ್ಷನ್ ಪ್ಲಾಟ್ಫಾರ್ಮ್ಸು, ಇವೆಲ್ಲ ಫಸ್ಟ್ ಸ್ಟೇಜಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಆಗುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಏನೆಲ್ಲ ಒಂದು ಮಾರ್ಕೆಟ್ಗೆ, APMC ಮಾರ್ಕೆಟ್ಗೆ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಇದು ಆಲ್ರೆಡಿ ಪ್ಲ್ಯಾನಲ್ಲಿದೆ. ಇಷ್ಟೆಲ್ಲ ಇರಬೇಕಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಏನೇನು ಇರುತ್ತೆ ಅಂತಂದರೆ ಆಲ್ರೆಡಿ ನಾವು ಏನೇನು ಮೆನ್ಷನ್ ಮಾಡಿದ್ದೀವಿ ಅವೆಲ್ಲನೂ ಇರುತ್ತೆ. ಸೊ ನೀವು ಇನ್ನೊಂದು ಸತಿ ನಮಗೆ ರೆವಿನ್ಯೂ ಅವ್ರು ನೀವು ಈಗ ಬಂದಿರೋದ್ರಿಂದ ಬೌಂಡ್ರೀಸ್ ಯಾರು APMC ಜಾಗ ಒತ್ತುವರಿ ಆಗದೆ ಇರೋಗೆ APMC ಆಫೀಸರ್ಸ್ನ ಜೊತೆಯಲ್ಲಿ ಇಟ್ಕೊಂಡು ನೀವು ರೆವಿನ್ಯೂ ನೀವು ಇನ್ನೊಂದ್ಸತಿ ಆ ಸ್ಟೋನ್ ಮಾರ್ಕಿಂಗ್ ತರ ಮಾಡ್ಕೊಡಿ. ಅವ್ರ ಹಂಗೆ ಫೆನ್ಸ್ ಮಾಡ್ತಾರೆ. ಲೇಟರ್ ಆನ್ ಅಲ್ಲಿ ಬೇಕಾದ್ರೆ ವಾಲ್ ಆಗಿರ್ಬೋದು, ಅದನ್ನ ಆಮೇಲೆ ಮಾಡ್ಕೊಂತಾರೆ, ಫೆನ್ಸ್ ಇಂದ ಸೇಫ್ಟಿ ಮಾಡ್ಕೊಂತಾರೆ. ಸೊ ಇಲ್ಲೂ ಕೂಡ ಇವಾಗ ಇನಿಷಿಯಲಿ ನಮ್ಗೆ ಒಂದು 10 crores ಪ್ರಾಜೆಕ್ಟ್ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದಕ್ಕೆ ಫಸ್ಟ್ ಇವ್ರು ಸೇಫ್ಟಿ ಮೆಜರ್ಸ್ ಮಾಡ್ಬೇಕಾಗ್ತಾ ಇದೆ. APMC ಜಾಗಕ್ಕೆ ಸೇಫ್ಟಿ ಮೆಜರ್ಸ್ ಕೊಡ್ಬೇಕಾಗತ್ತೆ. ಲೇಟರ್ ಆನ್ ಅಲ್ಲಿ ಇದೇ ಜಾಗದಲ್ಲಿ ಒಂದ್ ಕಡೆ ಈ APMCಗೆ ಒಂದು ಪೆಟ್ರೋಲ್ ಬಂಕ್ ಜೊತೆ ಟ್ರಕ್ ಪಾರ್ಕಿಂಗ್ ಬರುತ್ತೆ, ವೇಯಿಂಗ್ ಬ್ರಿಡ್ಜ್ ಬರುತ್ತೆ, ವೇರ್ ಹೌಸ್ ಬರುತ್ತೆ. ಆಮೇಲೆ ಫ್ಯೂಚರ್ ಡೆವಲಪ್ಮೆಂಟ್ಸ್ಗೆ ಏನೇನು ಅಂತ ಅಂದ್ಬಿಟ್ಟು ಹೀಗೆ ಪ್ರಪೋಸಲ್ ಇದೆ ಇಲ್ಲಿ ಮಾರ್ಕೆಟಲ್ಲಿ ಆ ಥರದ್ದು. ಸೊ ಇಷ್ಟು ಸ್ಟ್ರೆಚ್ನ ನಾವು ಏನು ನಿಮ್ಮದು 25 ಎಕರ್ಸಲ್ಲಿ ಇಷ್ಟು ಸ್ಟ್ರೆಚ್ಚು ನಾವು ಮಾರ್ಕೆಟ್ನ ಆ್ಯಕ್ಷನ್ ಮಾಡ್ಕೊಳ್ಳೋ ಪ್ಲಾಟ್ಫಾರ್ಮ್ಸು ಮತ್ತು ಶಾಪ್ಸು, 120 ಶಾಪ್ಸು, ರೋಡ್ಸು, ಟ್ರಕ್ ಪಾರ್ಕಿಂಗು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು ಇವ್ರದ್ದು APMC ಅವ್ರದ್ದು, ಆ ಥರದ್ದು. ರೈತ ಸಂಪರ್ಕ ಕೇಂದ್ರ ಏನಂತಾರದು, ರೈತ ಭವನ, ರೈತ ಭವನ, ಅಲ್ಲಿದೆ. ಆ ಥರ ಇವೆಲ್ಲನೂ ಬರ್ತಾ ಇದೆ. ಸೊ ಇನಿಷಿಯಲಿ ಅವರಿಗೆ ಈ ಜಾಗಗೆ ಸೇಫ್ಟಿ ಮೆಷರ್ಸ್ ಮಾಡ್ಕೊಬೇಕು. ಯಾವುದೋ ಒಂದ್ ಕಡೆ ಓಪನ್ ಇದೆ ಅಂತಂದ್ರೂ ಅಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಏನ್ ಜಾಗ ಇದೆ APMC ಜಾಗ
ಎಲ್ಲ 4 ಕಾರ್ನರ್ಸ್ ಅವರು ಸೇಫ್ಟಿ ಮೆಜರ್ಸ್ ಮಾಡ್ಕೊಳ್ಳಿ. ಇನಿಷಿಯಲಿ ಫೆನ್ಸಲ್ಲಿ ಮಾಡ್ಕೊಳ್ಳಿ. ಈಗ ಎಲ್ಲ ಎಂಟ್ರೀಸು 6 ಎಂಟ್ರೀಸ್ ಇದಾವೆ. ಅದು ಹೈವೇ ಇಂದಾನೇ ಇದೆ. ಟ್ರಕ್ಸ್ ಇರ್ಬೋದು, ರೈತರಿಗಿರ್ಬೋದು, ಎಲ್ಲಾನು ಹೈವೇ ಇಂದಾನೇ ಕನೆಕ್ಟ್ ಆಗುತ್ತೆ. 6 ಎಂಟ್ರೀಸ್ ಕೊಟ್ಟಿದೀವಿ. ಹಿಂದೆಯಿಂದ ಏನಿದ್ರು ರೈತರಿಗೆ ಮಾತ್ರ. ಇದು ಮಾಸ್ಟರ್ ಪ್ಲಾನ್. ಇದು APMC ಇಂದ ಮಾಡಿಸಿರುವಂಥದ್ದು. ಇನ್ನೂ ಕರೆಕ್ಷನ್ಸ್ ಆಗುತ್ತೆ. ಈಗ ಇನಿಷಿಯಲಿ ನಮಗೆ ಒಂದು 10 crores ಕೊಟ್ಟಿರೋದ್ರಿಂದ ರೋಡ್ಸ್ನ ಡೆವಲಪ್ ಮಾಡ್ಕೊತೀವಿ. ರೋಡ್ಸು ಆಕ್ಷನ್ ಪ್ಲಾಟ್ಫಾರ್ಮ್ ಅದೆಲ್ಲ ಒಂದು 2-3 ಮಂತ್ಸಲ್ಲೇ ಮಾಡಬೇಕು ಅಂತ ವಾರ್ ಫುಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅಷ್ಟೊತ್ತಿಗೆ ಫೆನ್ಸಿಂಗ್ ಬೇಕು ಅರ್ಜೆಂಟಾಗಿ. ಇದು ಬೌಂಡ್ರಿ ಫಿಕ್ಸೇಷನ್ ಅಂತ ಬಾರ್ಡರ್ ಕೊಲ್ಸಿಚ್ಚಡಪ್ಪ ಫೆನ್ಸಿಂಗ್ ಮೊದಲು ಸ್ಟೇಜ್ ಅಲ್ಲಿ ಯಾರೋ ಒಬ್ಬರು ರೈತರು ಒತ್ತುವರಿ ಆಗಿದ್ದಾರೆ. ಅವ್ರ ಜೊತೆ ಇದ್ದು ಫೆನ್ಸ್ ಹಾಕ್ಸೋರ್ಗು ನೀವು ಜೊತೆಯಲ್ಲಿ ಇದ್ಬಿಡಿ. ಇಬ್ರು ಮಾತಾಡ್ಕೊಂಡು APMC ಅವರು ನೀವು ಇಬ್ರು ಮಾತಾಡ್ಕೊಂಡು ಅವ್ರು ವಾಲ್ ಮಾಡ್ಕೊಳ್ಳೋದಕ್ಕೆ ನಿಧಾನ ಆದ್ರೂ ಫೆನ್ಸ್ ಆದ್ರೂ ಇಮಿಡಿಯೇಟ್ ಆಗಿ ಹಾಕೊಂಡ್ಬಿಡಿ. ವಾಲ್ ಮಾಡಕ್ಕೆ ರೆಡಿ ಇದ್ದಾರೆ ಮೇಡಮ್. ಆ ಕಡೆ ರೆಡಿ ಇದ್ದಾರೆ. ಬೇಡ ಅಲ್ಲಿ ಈ ಭಾಗದ ರೈತರಿಗೆ ಇಲ್ಲೊಂದು APMC ಮಾರ್ಕೆಟ್ ಆಗ್ಬೇಕು ಅನ್ನೋಂತ ಒಂದು ಕನಸಿತ್ತು. ಈ ಉಗಾದಿಗೆ ನಾವು ಆ ಕನಸು, ರೈತರ ಕನಸನ್ನ ಈಡೇರಿಸಬೇಕು ಅನ್ನೋಂಥ ಸಂಕಲ್ಪ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳನ್ನ ಮತ್ತೆ ಬಾಕಿ ಇರುವಂಥದ್ದು ಗೊಂದಲಗಳನ್ನ ಬಗೆಹರಿಸಲಿಕ್ಕೆ ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ. APMC ಅವರು, ರೆವಿನ್ಯೂ ಅವರು ಎಲ್ಲ ಕೂಡ ಬಂದಿದ್ದಾರೆ. APMCಗೆ ಏನೆಲ್ಲ ಮೂಲಭೂತವಾಗಿರುವಂಥ ಸೌಕರ್ಯಗಳ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ನಾವು ಮೊದಲನೇ ಹಂತದ DPR ಅನ್ನ ಮಾಡಿ ಕಳಿಸಿದ್ದೀವಿ. ಅದಕ್ಕೆ ಒಂದು 10 ಕೋಟಿ ಅನುದಾನ ಕೂಡ ಮಂಜೂರಾಗ್ತಾ ಇದೆ. ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ಆಕ್ಷನ್ ಪ್ಲಾಟ್ಫಾರ್ಮ್ಸ್ನ ಮಾಡ್ತಾ ಇದ್ದಾರೆ, ಆಮೇಲೆ ಟ್ರಕ್ಸು ಮತ್ತು ಟೆಂಪೋಸ್ ಪಾರ್ಕಿಂಗ್ ಏರಿಯಾ ಮಾಡ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮಾಡ್ತಾ ಇದ್ದಾರೆ. ನೀರು, ಬೇರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ 10 ಕೋಟಿಯ ಒಂದು ಗ್ರಾಂಟ್ ಪ್ರಪೋಸಲ್ನ ಸರ್ಕಾರ APMC ಅವರು ಈ ಭಾಗಕ್ಕೆ ತಂದಿದ್ದಾರೆ. ಹಂತವಾಗಿ ಬರೋ ದಿನಗಳಲ್ಲಿ ಇದು 100 ಕೋಟಿ ಮೀರಿರುವಂಥದ್ದು ಒಂದು ಪ್ರಾಜೆಕ್ಟ್ ಆಗಿದೆ. ಇಡೀ ಜಿಲ್ಲೆಯ ರೈತರನ್ನ ಇಲ್ಲಿ ಆಕರ್ಷಿಸುವಂಥ ಜಾಗ ಇದಾಗಿದೆ. ಅವ್ರಿಗೆ ಬದುಕೊಳ್ಳೋದಕ್ಕೆ ಒಂದು ದಾರಿಯನ್ನ ಕೊಡುತ್ತೆ. ಎಷ್ಟೋ ರೈತರಿಗೆ ಬೆಳೆ ಸಿಗದೆ ಎಷ್ಟೋ ಸತಿ ನೋವು ತಿಂತಾ ಇರುವಂಥ ರೈತರಿಗೆ ನ್ಯಾಯ ಸಿಗುವಂಥ ಇದು ಒಂದು ರೈತರ ದೇಗುಲ ಆಗಿ ನಾನು ನೋಡ್ತೀನಿ. ಅದಕ್ಕೆ ಬಹಳ ಕಷ್ಟವನ್ನ ಅನುಭವಿಸಿದೀವಿ. ವಿಘ್ನಗಳನ್ನ ನಿವಾರಿಸಿ, ಏನೇನು ವಿಘ್ನಗಳು ಬಂದವು, ಗೊಂದಲಗಳು ಬಂದವು, ಷಡ್ಯಂತ್ರಗಳು ಬಂದು ಎಲ್ಲ ಮೀರಿ ಇವತ್ತು APMC ಹೇಗೆ ಅದರಲ್ಲಿ ಇದಿತ್ತು, ಕಲ್ಲು ಮುಳ್ಳು ಮರಗಳು ಕಾಡು ಎಲ್ಲ ಅದೆಲ್ಲಾನು ಕೊಳೆನ ಕಷ್ಟನ ಎಲ್ಲ ತೊಳೆದು ಹಂತವಾಗಿ ಅದು ಬೆಟ್ಟ ಕರಗ್ತಾ ಕಷ್ಟಗಳು ದೂರ ಆದಂಗೆ APMCಯ ಕನಸು ಯುಗಾದಿ ಹಬ್ಬಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವು ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ರೆವಿನ್ಯೂಗೆ ಸಂಬಂಧಪಟ್ಟಿರುವಂಥದ್ದು APMC ಜಾಗ ಯಾರು ಒತ್ತುವರಿ ಆಗದೆ ಇರೋಂಗೆ ಮತ್ತೆ ನಾವು ಇವತ್ತು ತಹಸೀಲ್ದಾರ್ನ, ಸರ್ವೆ ಡಿಪಾರ್ಟ್ಮೆಂಟ್ನ, ರೆವಿನ್ಯೂ ಇಲಾಖೆಯವ್ರನ್ನ ಕರೆದು ಹದ್ಬಸ್ತನ ಮಾಡಿಕೊಡ್ಬೇಕು ಅಂತ. ಅದೇ ರೀತಿ ನಮಗೆ APMC ಇಂದನೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ ರವಿಕುಮಾರ್ ಅವರು. ಅವರಿಗೂ ಕೂಡ ಸರ್ಕಾರದಲ್ಲಿ ನಮ್ಗೆ ಈಗಾಗಲೇ ಅನುದಾನ ಕೊಟ್ಟಿದ್ದಾರೆ. APMC ಜಾಗನ ಹದ್ಬಸ್ತ್ ಮಾಡ್ಕೊಳ್ಳಿ, ಫೆನ್ಸ್ ಮಾಡ್ಕೊಳ್ಳಿ, ಕಾಂಪೌಂಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಸಣ್ಣ ಪುಟ್ಟ ರೈತರಿಗೆ ದಾರಿ ಇನ್ನೊಂದು ಮತ್ತೊಂದು ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಬಗೆಹರಿಸ್ಕೊಂಡು ರೈತರಿಗೋಸ್ಕರನೇ ನಾವು ಈ ಸಂಸ್ಥೆನ ಕಟ್ತಾ ಇದೀವಿ, APMCಯನ್ನ ಮಾಡ್ತಾ ಇದೀವಿ. ರೈತರ ಕಷ್ಟಗಳನ್ನ ತೀರಿಸೋ ಅಂತ ಈ ದೇಗುಲದಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ತೊಂದರೆ ಆಗ್ಬಾರ್ದಂತ ಅವ್ರ ದಾರಿ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಇಲ್ಲೇ ಇದ್ದು ಬಗೆಹರಿಸಿ ನಮ್ಮ ಇಡೀ APMC ಅಧ್ಯಕ್ಷರು ಮತ್ತೆ ಎಲ್ಲಾ ಡೈರೆಕ್ಟರ್ಸು, ಗೌರವಾನ್ವಿತ ಎಲ್ಲಾ ಡೈರೆಕ್ಟರ್ಸು ಜವಾಬ್ದಾರಿ ಇದು. ಒಂದು ದಿನಾನೂ ಕೂಡ ಅವರು ಎಲ್ಲೂ ಕಾಲ ಕಳೆದೆ ರೈತರಿಗೋಸ್ಕರ ಪ್ರತಿದಿನ ಇಲ್ಲಿದ್ದು ಎಲ್ಲ ಕೆಲಸಗಳನ್ನ ನೋಡ್ಕೊಳ್ಳೋ ಅಂತವ್ರು ಆಗ್ಬೇಕು. ಅದಾದ್ಮೇಲೆ ರೆವಿನ್ಯೂ ಅವ್ರು ಇವತ್ತು ನಮ್ಮ ಜೊತೆನೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಪದೇ ಆಂಧ್ರದವರು ಸರ್ಕಾರದ್ದು, ನಮ್ಮ ಸರ್ಕಾರದ್ದು ಅಂದ್ರೆ ಈ ಕರ್ನಾಟಕ ಭಾಗದ ಜಾಗನ ಒತ್ತುವರಿ ಆಗಿದ್ದಾರೆ, ಆಮೇಲೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಆಗಿದೆ ಅಂತ. 100 ಎಕರೆ ಆಗಿದ್ಯೋ, 1 ಎಕರೆ ಆಗಿದ್ಯೋ, 500 ಎಕರೆ ಆಗಿದ್ಯೋ, ಒಂದೇ ಒಂದು ಇಂಚು ಕೂಡ ಕರ್ನಾಟಕದ ಜಾಗ ಆಂಧ್ರ ಅವರು ದುಡ್ಡಿರುವಂತವ್ರು, ತಪ್ಪು ದಾಖಲೆಗಳನ್ನ ಸೃಷ್ಟಿ ಮಾಡುವಂತವ್ರು ಆ ಜಾಗನ ಒತ್ತುವರಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಕೂಡ್ದು ಅಂತ ಅಧಿಕಾರಿಗಳಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀವಿ. ಕರ್ನಾಟಕದ ಜಾಗ ಕರ್ನಾಟಕದ ರೈತರಿಗೆ ಅನುಕೂಲ ಆಗ್ಬೇಕು, ಬಡವ್ರಿಗೆ